ಹಾಸ್ಟೆಲ್ ವಾರ್ಡನ್ ನಿರ್ಲಕ್ಷ್ಯದಿಂದಾಗಿ ಇಬ್ಬರು ವಿದ್ಯಾರ್ಥಿಗಳು ಪರಾರಿಯಾಗ್ಬಿಟ್ಟಿದ್ರು. ವಿಜಯಪುರದ ಬಸವನ ಭಾಗ್ಯವಾಡಿಯ ಹಾಸ್ಟೆಲ್ನಲ್ಲಿ ನಡೆದಿರುವ ಘಟನೆ ಇದು. ಭಾನುವಾರ ಮಧ್ಯಾಹ್ನ ಹಾಸ್ಟೆಲ್ನಿಂದ ಬಾಲಕರು ತಪ್ಪಿಸಿಕೊಂಡಿದ್ರು. ಹಾಸ್ಟೆಲ್ ವಾರ್ಡನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು. ವಿದ್ಯಾರ್ಥಿಗಳು ಹಾಸ್ಟೆಲ್ ಬಿಟ್ಟು ಓಡೇ ಹೋಗಿದ್ರು. ಬಸವನ ಭಾಗ್ಯವಾಡಿಯಲ್ಲಿ ನಡೆದಿರುವ ಘಟನೆ ಇದು. ಭಾನುವಾರ ಮಧ್ಯಾಹ್ನ ಹಾಸ್ಟೆಲ್ನಿಂದ ಬಾಲಕರು ತಪ್ಪಿಸಿಕೊಂಡು ಹೋಗಿದ್ರು. ಅದೃಷ್ಟವಶಾತ್ ಟಕ್ಕಳಕಿ ಗ್ರಾಮಸ್ಥರ ಕೈಗೆ ಈ ಬಾಲಕರು ಸಿಕ್ಬಿದ್ದಿದ್ದಾರೆ. ಕೂಡಲೇ ಬಾಲಕರನ್ನ ಹಾಸ್ಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ ಗ್ರಾಮಸ್ಥರು. ಅಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿರೋದು. ಹಾಸ್ಟೆಲ್ ವಾರ್ಡನ್ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಸತಿ ಶಾಲೆಯ ವಿದ್ಯಾರ್ಥಿಗಳು ತಪ್ಪಿಸಿಕೊಂಡು ಹೋಗಿದ್ರು. ಬಸವನ ಭಾಗ್ಯವಾಡಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಇದು. ಭಾನುವಾರ ಮಧ್ಯಾಹ್ನ ಹಾಸ್ಟೆಲ್ನಲ್ಲಿ ಬಾಲಕರು ಹಾಸ್ಟೆಲ್ನಿಂದ ಹೊರಗೆ ಹೋಗಿದ್ರು. ವಾರ್ಡನ್ ಆ ಟೈಮ್ನಲ್ಲಿ ಇರಲಿಲ್ಲ. ಈ ಬಾಲಕರನ್ನ ಟಕ್ಕಳಕಿ ಗ್ರಾಮದ ಗ್ರಾಮಸ್ಥರು ನೋಡಿದ್ದಾರೆ, ಹೋಗಿ ವಿಚಾರಿಸಿದ್ದಾರೆ. ನೀವು ಯಾರು, ಎಲ್ಲಿಯವರು, ಯಾಕೆ ಹೋಗ್ತಾ ಇದ್ದೀರಿ ಅಂತೇಳಿ ಕೂಡಲೇ ಬಾಲಕರನ್ನ ಹಾಸ್ಟೆಲ್ಗೆ ವಾಪಸ್ ಕರೆದುಕೊಂಡು ಬಂದು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಕಡ್ಯಾಕಾಗಿ ಮಣೂರು ಹೋಗ್ಯಾವು. ಅಲ್ಲಿಂದ ಹುಡುಕ್ಯಾಡ್ಕೊತ ಬಂದು ಟಕ್ಕಳಕಿ ಗ್ರಾಮಕ್ಕೆ ಬಂದೇವಿ. ಟಕ್ಕಳಕಿ ಗ್ರಾಮದಾಗ ಕೇಳಕ್ಕಾಗಿ ಅಲ್ಲಿ ಸಿಗಲಿಲ್ಲ. ಹೊಳ್ಳಿ ಮುರಾಜ್ ಸಾಲಿಗೆ ಬಂದು ಕಿಸಿಂದ ನಾವು ಎಲ್ಲರೂ ಅಲ್ಲಿ ಇನ್ಕ್ವೈರಿ ಮಾಡಿದ್ರೆ ಒಬ್ಬರು ರೆಸ್ಪಾನ್ಸ್ ಮಾಡೋರು. ಪ್ರಿನ್ಸಿಪಾಲ್ ಇಲ್ಲ, ಇವತ್ತು ಚಂತಾನ ವಾರ್ಡನ್ ಅಂತೂ ಬಂದೇ ಇಲ್ಲ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯಪುರ ಜಿಲ್ಲೆ ಪ್ರತಿನಿಧಿ ಸುನಿಲ್ ಭಾಸ್ಕರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈ ವಿದ್ಯಾರ್ಥಿಗಳು ಯಾಕೆ ಹಾಸ್ಟೆಲ್ನಿಂದ ಹೊರಗಡೆ ಹೋಗಿದ್ರು, ಹಾಗೇನೆ ಇಲ್ಲಿ ಇದೇ ಟೈಮ್ನಲ್ಲಿ ವಾರ್ಡನ್ ಏನ್ ಮಾಡ್ತಾ ಇದ್ರು ಅಂತೇಳಿ? ಖಂಡಿತವಾಗೂ ಸಂಪತ್ತು ಏನಂತಂದ್ರೆ ಈ ಮುರಾರ್ಜಿ ದೇಸಾಯಿ ವಸತಿ ಹಾಸ್ಟೆಲ್ ಇರುತ್ತೆ. ಅಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಕೂಡ ಇರುತ್ತೆ, ಕಾಂಪೌಂಡ್ ಕೂಡ ಹಾಕಿರ್ತಾರೆ. ಜೊತೆಗೆ ಯಾವುದೇ ಮಕ್ಕಳನ್ನು ಕೂಡ ಹೊರಗಡೆ ಬಿಡಲ್ಲ. ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದ್ ಕಡೆ ಹಾಸ್ಟೆಲ್ ವ್ಯವಸ್ಥೆ ಇದ್ರೆ ವಿದ್ಯಾರ್ಥಿನಿಯರಿಗೆ ಒಂದ್ ಕಡೆ ಇರುತ್ತೆ. ಅಂದ್ರೆ ಒಂದೇ ಕಾಂಪೌಂಡ್ ಒಳಗಡೆ 2 ಹಾಸ್ಟೆಲ್ಗಳು ಇರುವಂತದ್ದು. ಏನು 10ನೇ ತರಗತಿವರೆಗೆ ಶಾಲೆ ಇದೆ. ಈ ಶಾಲೆಯಲ್ಲಿ ಇರುವಂತಹ ಇಬ್ಬರು ವಿದ್ಯಾರ್ಥಿಗಳು ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರು ಹಾಸ್ಟೆಲ್ ನಲ್ಲಿ ಸಂಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾರು ಇರದೇ ಇರುವಂತಹದನ್ನ ಗಮನಿಸಿಕೊಂಡು ಹಾಸ್ಟೆಲ್ ನಿಂದ ಹೊರಗಡೆ ಹೋಗಿರುವಂತದ್ದು. ಆ ಮಕ್ಕಳು ಯಾಕೆ ಹೋಗಿದ್ದಾರೆ ಎಂಬುದು ಕುರಿತು ಯಾವುದೇ ರೀತಿಯಂತ ಮಾಹಿತಿ ನೀಡಿಲ್ಲ. ಆದ್ರೆ ಮಕ್ಕಳು ಭಯಗೊಂಡಿರೋದು. ಆದ್ರೆ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇಷ್ಟೊಂದು ಹಾಸ್ಟೆಲ್ ನಲ್ಲಿ ಮಕ್ಕಳಿಗೆ ಸುರಕ್ಷತೆನೇ ಇಲ್ವಾ ಎಂಬ ಆತಂಕ ಈಗ ಪೋಷಕರಲ್ಲಿ ಮೂಡಿದೆ. ಅದರಲ್ಲೂ ಪ್ರಮುಖವಾಗಿ ಆ ಹಾಸ್ಟೆಲ್ ನಲ್ಲಿ ಯಾವುದೇ ರೀತಿಯ ವಾರ್ಡನ್ ಆಗ್ಲಿ, ಜೊತೆಗೆ ಸೆಕ್ಯೂರಿಟಿ ಅವರು ಅಂದ್ರೆ ಸಂಬಂಧಪಟ್ಟಂತ ಮೇಲ್ವಿಚಾರಕರು ಯಾರು ಇರ್ಲಿಲ್ವಾ ಎಂಬುದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುತ್ತದೆ. ಆ ಮಕ್ಕಳು ಅಲ್ಲಿಂದ ಹೋಗಿ ನೇರವಾಗಿ ಟಕ್ಕಳಕಿ ಗ್ರಾಮದಲ್ಲಿ ಇವರು ಮಕ್ಕಳ ಅನುಮಾನಾಸ್ಪದ ಓಡಾಡೋದು ನೋಡಿ ಸ್ಥಳೀಯರು ಇದನ್ನು ಆ ಮಕ್ಕಳನ್ನು ಕೂಡ ವಿಚಾರಿಸಿದ್ದಾರೆ, ಯಾಕೆ ಎಲ್ಲಿಂದ ಬಂದಿದ್ದೀರಿ ಅಂತೇಳಿ. ಆ ಸಂದರ್ಭದಲ್ಲಿ ಆ ಮಕ್ಕಳು ಹೇಳಿರುವಂತದ್ದು, ನಾವು ಹಿಂಗ ಹಾಸ್ಟೆಲ್ ವಿದ್ಯಾರ್ಥಿಗಳು ನಾವು ಹೊರಗಡೆ ಬಂದಿದ್ದೀವಿ ಅಂತ. ಬಳಿಕ ಸ್ಥಳೀಯರು ಆ ಹಾಸ್ಟೆಲ್ಗೆ ತೆಗೆದುಕೊಂಡು ಆ ಮಕ್ಕಳನ್ನ ತಡರಾತ್ರಿ ಹೋಗಿರುವಂತ ಸಂದರ್ಭದಲ್ಲಿ ಅಲ್ಲೂ ರಾತ್ರಿ ಆದ್ರೂ ಸಹಿತ ಹಾಸ್ಟೆಲ್ ವಾರ್ಡನ್ ಕೂಡ ಹಾಸ್ಟೆಲ್ಗೆ ಬಂದಿರಲಿಲ್ಲ, ಮುಖ್ಯೋಪಾಧ್ಯಾಯರು ಕೂಡ ಅಲ್ಲಿ ಇರಲಿಲ್ಲ ಎಂಬುವಂಥದ್ದು ಗ್ರಾಮಸ್ಥರ ಆರೋಪ ಕೂಡ. ಜೊತೆಗೆ ಈ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಸುರಕ್ಷತೆ ಇದೆ ಎಂಬುದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತ ಏನೋ ಮೇಲಾಧಿಕಾರಿಗಳು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.